ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದೈಹಿಕ ಶಿಕ್ಷಕರ ಭರ್ತಿ ಆಗಿ 20 ವರ್ಷ ಆಯಿತು, ಇನ್ನೂ ಮಾಡ್ಕೊಂಡಿಲ್ಲ. ಅಂದ್ರೆ ಏಜ್ ಮುಗಿತಾ ಇದೆ. ಎಲ್ಲರೂ ರೈತರ ಮಕ್ಕಳಿದ್ದಾರೆ. BA B.Ed MA M.Ed 15,000 ಏನು ಶಿಕ್ಷಕರ ಭರ್ತಿ ಟೈಮ್ದಲ್ಲಿ ಕನಿಷ್ಠ 5,000 ನೀವು ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು. ಉಳಿದವ್ರನ್ನು ಕೂಡ ಅಂದರೆ ವಾರ್ಡನ್ ಹುದ್ದೆಗಾಗಿ ನೀವು ಅವರನ್ನೇ ನೇಮಿಸಬೇಕು ಅಂತ ಶಶಿಕಾಂತ್ ಗುರೂಜಿ ಭಾಳ ಆಗ್ರಹ ಮಾಡಿದ್ದಾರೆ. ಅವರೊಮ್ಮೆ ಹೇಳಿದ್ರೆ ಮುಗೀತು. ಅವರೊಮ್ಮೆ ಕೈ ತೆಗೆದುಕೊಂಡ್ರೆ ಉಳಿದೋತು. ಗುರ್ಲಾಪುರ ಹೋರಾಟ ತಮಗೆಲ್ಲ ಗೊತ್ತಿದೆ, ಹುಕ್ಕೇರಿ ಹೋರಾಟ ಗೊತ್ತಿದೆ, ಬೆಂಗಳೂರು ಬಿಡದಿ ಹೋರಾಟಗಾರರವರು ಒಮ್ಮೆ ಹೇಳಿದರೆ ಮುಗಿದೋತು. ಇದನ್ನು ಮುಖ್ಯಮಂತ್ರಿಗಳು ಎಷ್ಟು ಗಮನ ಹರಿಸ್ತಾರೆ ಕಾದು ನೋಡಬೇಕು. ಮುಖ್ಯಮಂತ್ರಿಗಳು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಅವರು ಹಲವು ಬಾರಿ ಮನವಿ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ಕೊಟ್ಟಿದ್ದಾರೆ, DC ಗಳಿಗೆ ಮನವಿ ಕೊಟ್ಟಿದ್ದಾರೆ. ರಾಜ್ಯ ತುಂಬೆಲ್ಲ ಇದು ಸಮಸ್ಯೆ. ಅದು ಅಲ್ಲದೆ ಶಿಕ್ಷಣ ಏನು ಸಚಿವರು ಇರ್ತಾರೆ, ಅವ್ರಿಗೆ ಕಾರ್ಯದರ್ಶಿ ಇರ್ತಾರಲ್ಲ, ಮುಖ್ಯ ಕಾರ್ಯದರ್ಶಿ, ಅವರಿಗೂ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇಂದಿಗೂ ಆ ಭರ್ತಿಯನ್ನು ಮಾಡಿಲ್ಲ. ಕನಿಷ್ಠ ದೈಹಿಕ ಶಿಕ್ಷಕರು ರಾಜ್ಯದಲ್ಲಿ 1,00,000 ಜನ ಇದ್ದಾರೆ. ಸರ್ಕಾರ ಇದನ್ನು ಗಮನಿಸಬೇಕು. ಅಟ್ಲೀಸ್ಟ್ 5,000 ಜನರಿಗೆ ನೀವು ಹುದ್ದೆಯಲ್ಲಿ ನೇಮಕಾತಿ ಮಾಡ್ಕೊಳ್ಬೇಕು. ಅದು ಅಲ್ಲದೆ ಉಳಿದಂಥ ಹುದ್ದೆಗಳಲ್ಲಿ ನೀವು ವಾರ್ಡನ್ ಹುದ್ದೆಗಳು ಅವ್ರನ್ನ ಪರಿಗಣಿಸಬೇಕು. ಅಂತ ದೊಡ್ಡ ಬೇಡಿಕೆಯನ್ನು ಅಲ್ಲದ, ಚಿಕ್ಕ ಬೇಡಿಕೆ ಅದು. ಶಿಕ್ಷಕರ ಭರ್ತಿ ವೇಳೆಯಲ್ಲಿ ಇವರು ನೀವು ಪರಿಗಣಿಸಲೇಬೇಕು. ಯಾಕಂದರೆ ಹಿಂದಿನ ಎಲ್ಲ ಸರ್ಕಾರಗಳು ಕುಮಾರಸ್ವಾಮಿ ಅವ್ರಿಗೆ ಮನವಿ ಕೊಟ್ಟರು, ಅವರು ಕ್ರಮ ಕೈಗೊಳ್ಳ. ಯಡಿಯೂರಪ್ಪ ಕೊಟ್ಟರು, ನಂತರ ಸಿದ್ದರಾಮಯ್ಯ ಅವರು ಕೊಟ್ಟರು. ದೊಡ್ಡ ದೊಡ್ಡ ಸಮ್ಮೇಳನಗಳನ್ನ ಮಾಡಿದ್ದಾರೆ. ರಾಜ್ಯದ ಗಮನವನ್ನು ಆಗಾಗ ಸೆಳೀತಾ ಇದ್ದಾರೆ. DC ಗಮನಕ್ಕೆ ಕೂಡ ಈ ವಿಷಯವನ್ನು ತಂದಿದ್ದಾರೆ. ಅದ್ರ ಸರ್ಕಾರ ಮೌನಗಿದೆ. ಈಗ ಸರ್ಕಾರಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಮತ್ತು DK ಶಿವಕುಮಾರ್ ಅವರು ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ. 1 ತಿಂಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಸಂಚಲನವನ್ನು ಉಂಟು ಮಾಡಿದ್ದಾರೆ. ಆದರೆ ಹಾಗೆ ಆಗಬಾರ್ದು, ಇದು ಮುಂದುವರಿಬಾರ್ದು. ಕೇವಲ ಹೇಳಿಕೆಗಳ ಮೇಲೆ ಈ ಸರ್ಕಾರ ನಡಿಬಾರ್ದು. ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು. ಈಗ DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಕಾದು ನೋಡಬೇಕು. ಯಾಕಂದರೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿವೆ. ಅದರ 20 ವರ್ಷದಿಂದ ಒಂದೇ ಒಂದು ಹುದ್ದೆಯನ್ನು ಭರ್ತಿ ಮಾಡಿಲ್ಲವ. ಅದು ಯಾರು ಮಾಡೋರು? ಅದು ಕೂಡ ಭಾಳ ಮಹತ್ವದ್ದು. ಹಾಗಾದರೆ ಗುರೂಜಿ ಅವರು ಏನು ವಾರ್ನಿಂಗ್ ಕೊಟ್ಟಿದ್ದಾರೆ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ, ಅದನ್ನು ಕೇಳಿಸ್ಕೊಡೋಣ. ಮೊದಲು ಹಂತಕ್ಕೆ ಬಂದವ 20 ವರ್ಷಗಳಿಂದ ಒಂದೇ ಒಂದು ದೈಹಿಕ ಶಿಕ್ಷಕರ ನೇಮಕಾತಿ ರಾಜ್ಯದಲ್ಲಿ ಆಗಿಲ್ಲ. ಸುನಿಲ್ ಗೋಲಾ ದೈಹಿಕ ಶಿಕ್ಷಕರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಹಲವಾರು ಭಾಗಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ ಹೋರಾಟವನ್ನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, DC ಅವರಿಗೆ, ಶಿಕ್ಷಣ ಸಚಿವರಿಗೆ ಎಲ್ಲರಿಗೂ ಭೇಟಿಯಾದರೂ ಸಹಿತ, ಶಿಕ್ಷಣ ಇಲಾಖೆ ಮುಖ್ಯ ಕಾರ್ಯದರ್ಶಿಯವರಿಗೆ ಭೇಟಿಯಾದರೂ ಸಹಿತ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟು ಕನಿಷ್ಠವಾಗಿ ಈ 15,000 ಹುದ್ದೆಗಳಲ್ಲಿ ಕನಿಷ್ಠ 5,000 ಹುದ್ದೆಗಳನ್ನು ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಬೇಕು. ಮೊದಲನೇ ಎಚ್ಚರಿಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎರಡನೇದಾಗಿ ವಾರ್ಡನ್ ಹುದ್ದೆಗಳನ್ನು ನೇಮಕಾತಿ ಮಾಡುವಾಗ ಉಳಿದ ಎಲ್ಲ ಶಿಕ್ಷಕರ ಅರ್ಹತೆಯನ್ನು ತಗೊಳ್ತಿರಲ್ಲ ಗಮನಕ್ಕೆ, ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ತಗೊಳ್ಬೇಕು. ಯಾಕಂದ್ರೆ MA B.Ed MA M.Ed ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನೌಕರಸ್ಥರು ನೌಕರಿ ಓದುವ ಸಲುವಾಗಿ ಧಾರವಾಡ, ಹುಬ್ಬಳ್ಳಿ ಆಗಲಿ, ಬೆಂಗಳೂರು ಆಗಲಿ, ಎಲ್ಲ ಜಿಲ್ಲೆಗಳಲ್ಲಿ ಲೈಬ್ರರಿಯನ್ನು 24 ತಾಸುಗಳ ಅವಧಿಯೊಳಗ 2 ಹೊತ್ತು ಊಟ ಮಾಡಿ ಓದ್ತಕ್ಕಂಥ ವಿದ್ಯಾರ್ಥಿಗಳದ ರಾಜ್ಯದ ತುಂಬಾ. ಅವರೆಲ್ಲರೂ ಕೂಡ ರೈತರ ಮಕ್ಕಳದಾರ. 1,00,000 ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಕರ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ಅದಾರ. ಸರ್ಕಾರ 1,00,000 ವಿದ್ಯಾರ್ಥಿಗಳ ಅರ್ಹತೆ ಇದೆ. ಅವ್ರೇನು ಮಾಡಬೇಕು? ಅವ್ರು ಶಿಕ್ಷಣ ಕಲ್ತಾರೆ. ಒಂದು ಕಾಲದಲ್ಲಿ BA B.Ed MA M.Ed ಅಂದರೆ ದೊಡ್ಡ ಒಂದು ಸ್ಥಾನಮಾನ ಇತ್ತು. ಆದರೆ 20 ವರ್ಷದಿಂದ ಅವರು ಸುನ್ನಾಗಿದ್ದಾರೆ. ಬೇಗನೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು. ಇಲ್ಲಾಂದರೆ ದೊಡ್ಡ ಹೋರಾಟ ಆದರೆ ಸರ್ಕಾರಕ್ಕೆ ಗಂಡ ಅಂತಾರೆ ಗ್ಯಾರಂಟಿ. ನಾನು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.